ನಾಗೇಂದ್ರ ಅವರನ್ನ ಸಂಪುಟಕ್ಕೆ ವಾಪಸ್ ಕರ್ಕೊಳ್ಬೇಕು ಅನ್ನೋ ನಿರ್ಧಾರ ನಿಜಕ್ಕೂ ಆಗಿದೆಯಾ ಅಥವಾ ಸಂಡೂರಿನಲ್ಲಿ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಇಂಥದ್ದೊಂದು ಪುಕಾರು ಹಬ್ಬಿಸುವ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಅನುಮಾನಗಳ ಹತ್ತಾರು. ಆದರೆ ಅತಿ ಶೀಘ್ರದಲ್ಲಿ, ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಿರುವ ಒಂದಷ್ಟು ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ಕರೆತರುವ ಪ್ರಯತ್ನ ಆಗುವ ಸಾಧ್ಯತೆ ಇದೆ. ನಮಗೆ ಸಿಕ್ಕಿರುವ ಲಿಸ್ಟ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. RB ತಿಮ್ಮಾಪುರೆ ಅವರ ಜಾಗಕ್ಕೆ ವಿಜಯಾನಂದ ಕಾಶಪ್ಪನವರನ್ನ ಕರೆತರುವ ಪ್ರಯತ್ನ ಆಗುತ್ತಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ್ ಸವದಿ ಸಚಿವ ಸಂಪುಟವನ್ನ ಪ್ರವೇಶ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಭೈರತಿ ಸುರೇಶ್ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರು, ಬಟ್ ಸ್ಟಿಲ್ ಅವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪ ಅವರ ಬದಲಿಗೆ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಸ್ಥಾನವನ್ನ ನೀಡುವ ಚಿಂತನೆ, ಶಿವಾನಂದ ಪಾಟೀಲ್ ಅವರ ಬದಲಿಗೆ ವಿನಯ್ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ನೀಡುವ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ರಹೀಂ ಖಾನ್ ಅವರ ಜಾಗಕ್ಕೆ ತನ್ವೀರ್ ಸೇಠ್ ಅವರನ್ನ, ಮಧು ಬಂಗಾರಪ್ಪ ಅವರ ಜಾಗಕ್ಕೆ BK ಹರಿಪ್ರಸಾದ್ರನ್ನ ಕರೆತರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಶರಣಬಸಪ್ಪ ದರ್ಶನಾಪುರೆ ಅವರನ್ನ ಕೈಬಿಟ್ಟು ಆ ಜಾಗಕ್ಕೆ ಅಜಯ್ ಸಿಂಗ್ ಅವರನ್ನ ಕರೆತರೋ ಪ್ರಯತ್ನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೋಸರಾಜು ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು BR ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋ ಚಿಂತನೆ ಇದೆ. ಇನ್ನು D ಸುಧಾಕರ್ ಅವರ ಬದಲಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸ್ಥಾನಮಾನ ಕಲ್ಪಿಸುವ ಸಾಧ್ಯತೆಗಳಿದೆ. KN ರಾಜಣ್ಣ ಅವರನ್ನ ಹೊರಗಿಟ್ಟು S ರವಿ ಅವರನ್ನ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಳೋ ಪ್ರಯತ್ನಗಳಾದರೂ ಅಚ್ಚರಿ ಇಲ್ಲ ಅನ್ನೋ ಮಾತು. ಇನ್ನು MC ಸುಧಾಕರ್ ಅವರ ಜಾಗಕ್ಕೆ ನಾರಾಯಣಸ್ವಾಮಿ ಅವರನ್ನ ಸಚಿವರನ್ನಾಗಿ ಮಾಡೋದು, K ವೆಂಕಟೇಶ್ ಅವರ ಜಾಗಕ್ಕೆ KM ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯಕ್ಕೆ ಅಂತೆ ಕಂತೆ ಸುದ್ದಿ ಅಷ್ಟೇ. ಆದರೆ ಬದಲಾವಣೆ ಅನ್ನೋದಾಗೋದೇ ಆದರೆ ನಾಗೇಂದ್ರ ಅವರನ್ನ ಒಳಗೆ ತೆಗೆದುಕೊಂಡು ಒಂದಷ್ಟು ಮಂದಿಯನ್ನ ಹೊರಗೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ವಾಪಸ್ ಕರ್ಕೊಳ್ಬೇಕು ಅನ್ನೋ ನಿರ್ಧಾರ ನಿಜಕ್ಕೂ ಆಗಿದೆಯಾ ಅಥವಾ ಸಂಡೂರಿನಲ್ಲಿ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಇಂಥದ್ದೊಂದು ಪುಕಾರು ಹಬ್ಬಿಸುವ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಅನುಮಾನಗಳ ಹತ್ತಾರು. ಆದರೆ ಅತಿ ಶೀಘ್ರದಲ್ಲಿ, ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಿರುವ ಒಂದಷ್ಟು ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ಕರೆತರುವ ಪ್ರಯತ್ನ ಆಗುವ ಸಾಧ್ಯತೆ ಇದೆ. ನಮಗೆ ಸಿಕ್ಕಿರುವ ಲಿಸ್ಟ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. RB ತಿಮ್ಮಾಪುರೆ ಅವರ ಜಾಗಕ್ಕೆ ವಿಜಯಾನಂದ ಕಾಶಪ್ಪನವರನ್ನ ಕರೆತರುವ ಪ್ರಯತ್ನ ಆಗುತ್ತಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ್ ಸವದಿ ಸಚಿವ ಸಂಪುಟವನ್ನ ಪ್ರವೇಶ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಭೈರತಿ ಸುರೇಶ್ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರು, ಬಟ್ ಸ್ಟಿಲ್ ಅವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪ ಅವರ ಬದಲಿಗೆ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಸ್ಥಾನವನ್ನ ನೀಡುವ ಚಿಂತನೆ, ಶಿವಾನಂದ ಪಾಟೀಲ್ ಅವರ ಬದಲಿಗೆ ವಿನಯ್ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ನೀಡುವ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ರಹೀಂ ಖಾನ್ ಅವರ ಜಾಗಕ್ಕೆ ತನ್ವೀರ್ ಸೇಠ್ ಅವರನ್ನ, ಮಧು ಬಂಗಾರಪ್ಪ ಅವರ ಜಾಗಕ್ಕೆ BK ಹರಿಪ್ರಸಾದ್ರನ್ನ ಕರೆತರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಶರಣಬಸಪ್ಪ ದರ್ಶನಾಪುರೆ ಅವರನ್ನ ಕೈಬಿಟ್ಟು ಆ ಜಾಗಕ್ಕೆ ಅಜಯ್ ಸಿಂಗ್ ಅವರನ್ನ ಕರೆತರೋ ಪ್ರಯತ್ನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೋಸರಾಜು ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು BR ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋ ಚಿಂತನೆ ಇದೆ. ಇನ್ನು D ಸುಧಾಕರ್ ಅವರ ಬದಲಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸ್ಥಾನಮಾನ ಕಲ್ಪಿಸುವ ಸಾಧ್ಯತೆಗಳಿದೆ. KN ರಾಜಣ್ಣ ಅವರನ್ನ ಹೊರಗಿಟ್ಟು S ರವಿ ಅವರನ್ನ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಳೋ ಪ್ರಯತ್ನಗಳಾದರೂ ಅಚ್ಚರಿ ಇಲ್ಲ ಅನ್ನೋ ಮಾತು. ಇನ್ನು MC ಸುಧಾಕರ್ ಅವರ ಜಾಗಕ್ಕೆ ನಾರಾಯಣಸ್ವಾಮಿ ಅವರನ್ನ ಸಚಿವರನ್ನಾಗಿ ಮಾಡೋದು, K ವೆಂಕಟೇಶ್ ಅವರ ಜಾಗಕ್ಕೆ KM ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯಕ್ಕೆ ಅಂತೆ ಕಂತೆ ಸುದ್ದಿ ಅಷ್ಟೇ. ಆದರೆ ಬದಲಾವಣೆ ಅನ್ನೋದಾಗೋದೇ ಆದರೆ ನಾಗೇಂದ್ರ ಅವರನ್ನ ಒಳಗೆ ತೆಗೆದುಕೊಂಡು ಒಂದಷ್ಟು ಮಂದಿಯನ್ನ ಹೊರಗೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ವಾಪಸ್ ಕರ್ಕೊಳ್ಬೇಕು ಅನ್ನೋ ನಿರ್ಧಾರ ನಿಜಕ್ಕೂ ಆಗಿದೆಯಾ ಅಥವಾ ಸಂಡೂರಿನಲ್ಲಿ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಇಂಥದ್ದೊಂದು ಪುಕಾರು ಹಬ್ಬಿಸುವ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಅನುಮಾನಗಳ ಹತ್ತಾರು. ಆದರೆ ಅತಿ ಶೀಘ್ರದಲ್ಲಿ, ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಿರುವ ಒಂದಷ್ಟು ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ಕರೆತರುವ ಪ್ರಯತ್ನ ಆಗುವ ಸಾಧ್ಯತೆ ಇದೆ. ನಮಗೆ ಸಿಕ್ಕಿರುವ ಲಿಸ್ಟ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. RB ತಿಮ್ಮಾಪುರೆ ಅವರ ಜಾಗಕ್ಕೆ ವಿಜಯಾನಂದ ಕಾಶಪ್ಪನವರನ್ನ ಕರೆತರುವ ಪ್ರಯತ್ನ ಆಗುತ್ತಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ್ ಸವದಿ
ಸಚಿವ ಸಂಪುಟವನ್ನ ಪ್ರವೇಶ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೈರತಿ ಸುರೇಶ್ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರು, ಬಟ್ ಸ್ಟಿಲ್ ಅವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪ ಅವರ ಬದಲಿಗೆ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಸ್ಥಾನವನ್ನ ನೀಡುವ ಚಿಂತನೆ, ಶಿವಾನಂದ ಪಾಟೀಲ್ ಅವರ ಬದಲಿಗೆ ವಿನಯ್ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ನೀಡುವ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ರಹೀಂ ಖಾನ್ ಅವರ ಜಾಗಕ್ಕೆ ತನ್ವೀರ್ ಸೇಠ್ ಅವರನ್ನ, ಮಧು ಬಂಗಾರಪ್ಪ ಅವರ ಜಾಗಕ್ಕೆ BK ಹರಿಪ್ರಸಾದ್ರನ್ನ ಕರೆತರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಶರಣಬಸಪ್ಪ ದರ್ಶನಾಪುರೆ ಅವರನ್ನ ಕೈಬಿಟ್ಟು ಆ ಜಾಗಕ್ಕೆ ಅಜಯ್ ಸಿಂಗ್ ಅವರನ್ನ ಕರೆತರೋ ಪ್ರಯತ್ನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೋಸರಾಜು ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು BR ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋ ಚಿಂತನೆ ಇದೆ. ಇನ್ನು D ಸುಧಾಕರ್ ಅವರ ಬದಲಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸ್ಥಾನಮಾನ ಕಲ್ಪಿಸುವ ಸಾಧ್ಯತೆಗಳಿದೆ. KN ರಾಜಣ್ಣ ಅವರನ್ನ ಹೊರಗಿಟ್ಟು S ರವಿ ಅವರನ್ನ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಳೋ ಪ್ರಯತ್ನಗಳಾದರೂ ಅಚ್ಚರಿ ಇಲ್ಲ ಅನ್ನೋ ಮಾತು. ಇನ್ನು MC ಸುಧಾಕರ್ ಅವರ ಜಾಗಕ್ಕೆ ನಾರಾಯಣಸ್ವಾಮಿ ಅವರನ್ನ ಸಚಿವರನ್ನಾಗಿ ಮಾಡೋದು, K ವೆಂಕಟೇಶ್ ಅವರ ಜಾಗಕ್ಕೆ KM ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯಕ್ಕೆ ಅಂತೆ ಸುದ್ದಿ ಅಷ್ಟೇ. ಆದರೆ ಬದಲಾವಣೆ ಅನ್ನೋದಾಗೋದೇ ಆದರೆ ನಾಗೇಂದ್ರ ಅವರನ್ನ ಒಳಗೆ ತೆಗೆದುಕೊಂಡು ಒಂದಷ್ಟು ಮಂದಿಯನ್ನ ಹೊರಗೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ನಾಗೇಂದ್ರ ಅವರನ್ನ ಸಂಪುಟಕ್ಕೆ ವಾಪಸ್ ಕರ್ಕೊಳ್ಬೇಕು ಅನ್ನೋ ನಿರ್ಧಾರ ನಿಜಕ್ಕೂ ಆಗಿದೆಯಾ, ಅಥವಾ ಸಂಡೂರಿನಲ್ಲಿ ಚುನಾವಣೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಇಂಥದ್ದೊಂದು ಪುಕಾರು ಹಬ್ಬಿಸುವ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ? ಅನುಮಾನಗಳು ಹತ್ತಾರು. ಆದರೆ ಅತಿ ಶೀಘ್ರದಲ್ಲಿ, ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಲಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಿರುವ ಒಂದಷ್ಟು ಮಂದಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರನ್ನ ಕರೆತರುವ ಪ್ರಯತ್ನ ಆಗುವ ಸಾಧ್ಯತೆ ಇದೆ. ನಮಗೆ ಸಿಕ್ಕಿರುವ ಲಿಸ್ಟ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. RB ತಿಮ್ಮಾಪುರೆ ಅವರ ಜಾಗಕ್ಕೆ ವಿಜಯಾನಂದ ಕಾಶಪ್ಪನವರನ್ನ ಕರೆತರುವ ಪ್ರಯತ್ನ ಆಗುತ್ತಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ್ ಸವದಿ ಸಚಿವ ಸಂಪುಟವನ್ನ ಪ್ರವೇಶ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೈರತಿ ಸುರೇಶ್ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರು, ಬಟ್ ಸ್ಟಿಲ್ ಅವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ KH ಮುನಿಯಪ್ಪ ಅವರ ಬದಲಿಗೆ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಸ್ಥಾನವನ್ನ ನೀಡುವ ಚಿಂತನೆ, ಶಿವಾನಂದ ಪಾಟೀಲ್ ಅವರ ಬದಲಿಗೆ ವಿನಯ್ ಕುಲಕರ್ಣಿ ಅವರಿಗೆ ಸಚಿವ ಸ್ಥಾನ ನೀಡುವ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿದೆ ಅನ್ನೋ ಮಾಹಿತಿ ಇದೆ. ಇನ್ನು ರಹೀಂ ಖಾನ್ ಅವರ ಜಾಗಕ್ಕೆ ತನ್ವೀರ್ ಸೇಠ್ ಅವರನ್ನ, ಮಧು ಬಂಗಾರಪ್ಪ ಅವರ ಜಾಗಕ್ಕೆ BK ಹರಿಪ್ರಸಾದ್ರನ್ನ ಕರೆತರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಶರಣಬಸಪ್ಪ ದರ್ಶನಾಪುರೆ ಅವರನ್ನ ಕೈಬಿಟ್ಟು ಆ ಜಾಗಕ್ಕೆ ಅಜಯ್ ಸಿಂಗ್ ಅವರನ್ನ ಕರೆತರೋ ಪ್ರಯತ್ನ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೋಸರಾಜು ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು BR ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡೋ ಚಿಂತನೆ ಇದೆ. ಇನ್ನು D ಸುಧಾಕರ್ ಅವರ ಬದಲಿಗೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಸ್ಥಾನಮಾನ ಕಲ್ಪಿಸುವ ಸಾಧ್ಯತೆಗಳಿದೆ. KN ರಾಜಣ್ಣ ಅವರನ್ನ ಹೊರಗಿಟ್ಟು S ರವಿ ಅವರನ್ನ ಸಚಿವ ಸಂಪುಟದ ಒಳಗೆ ಕರ್ಕೊಳ್ಳೋ ಪ್ರಯತ್ನಗಳಾದರೂ ಅಚ್ಚರಿ ಇಲ್ಲ ಅನ್ನೋ ಮಾತು. ಇನ್ನು MC ಸುಧಾಕರ್ ಅವರ ಜಾಗಕ್ಕೆ ನಾರಾಯಣಸ್ವಾಮಿ ಅವರನ್ನ ಸಚಿವರನ್ನಾಗಿ ಮಾಡೋದು, K ವೆಂಕಟೇಶ್ ಅವರ ಜಾಗಕ್ಕೆ KM ಶಿವಲಿಂಗೇಗೌಡರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಸದ್ಯಕ್ಕೆ ಅಂತೆ ಸುದ್ದಿ ಅಷ್ಟೇ. ಆದರೆ ಬದಲಾವಣೆ ಅನ್ನೋದಾಗೋದೇ ಆದರೆ ನಾಗೇಂದ್ರ ಅವರನ್ನ ಒಳಗೆ ತೆಗೆದುಕೊಂಡು ಒಂದಷ್ಟು ಮಂದಿಯನ್ನ ಹೊರಗೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ.